ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪೆಲ್ವಿಕ್ 3D 4D ಸ್ಕ್ಯಾನ್ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಕ್ಯಾನ್ ಮಾಡಿದಾಗ ಬ್ಲಾಕ್ ಅಂಡ್ ವೈಟ್ ಸ್ಕ್ಯಾನ್ ಮಾಡ್ತಾರೆ, ದಟ್ ಇಸ್ ಕಾಲ್ಡ್ 2D ಅಲ್ಟ್ರಾಸೌಂಡ್ ಅಥವಾ 2D ಸೋನೋಗ್ರಫಿ. ಈಗ ಲೇಟೆಸ್ಟ್ ಟೆಕ್ನಾಲಜಿ, ಅಫ್ಕೋರ್ಸ್ ಇದು ಲಾಸ್ಟ್ 10 years ಇಂದ ಇದೆ. ಏನಂತಂದ್ರೆ ಪೆಲ್ವಿಕ್ 3D ಅಥವಾ ಪೆಲ್ವಿಕ್ 3D 4D ಸ್ಕ್ಯಾನ್. ಏನಪ್ಪಾ ಇದರ ಅಡ್ವಾಂಟೇಜ್? ಸಿ, ಇಟ್ಸ್ ಅ ಲೇಟೆಸ್ಟ್ ಟೆಕ್ನಾಲಜಿ ವೇರ್ ಗರ್ಭಕೋಶದ ಏನ್ ಕಂಪ್ಲೀಟ್ ವಾಲ್ಯೂಮ್ ನ ಸ್ಕ್ಯಾನ್ ಮಾಡಿ ಆ ಇಮೇಜಸ್ ನಮಗೆ 3D ಫಾರ್ಮೆಟ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಯುಟ್ರೈನ್ ಅಬ್ನಾರ್ಮಾಲಿಟೀಸ್ ಏನಾದ್ರು ಇತ್ತು ಅಂತಂದ್ರೆ, ಯುಟ್ರೈನ್ ಅನಾಮಲೀಸ್ ಲೈಕ್ ಅರ್ಧ ಭಾಗ ಮಾತ್ರ ಯುಟ್ರಸ್ ಡೆವಲಪ್ ಆಗಿರುತ್ತೆ, ಇಲ್ಲ ಯುಟ್ರಸ್ ಸೈಜ್ ಚಿಕ್ಕದಾಗಿರುತ್ತೆ, ಇಲ್ಲ ಎರಡೆರಡು ಯುಟ್ರಸ್ ಇರುತ್ತೆ. ಈ ಅಬ್ನಾರ್ಮಾಲಿಟೀಸ್ ಎಲ್ಲಾನು ಸಹ ಆಲ್ಮೋಸ್ಟ್ 100% ನಾವು ಪೆಲ್ವಿಕ್ 3D 4D ಸ್ಕ್ಯಾನಿಂಗ್ ಅಲ್ಲಿ ಡಯಾಗ್ನೋಸ್ ಮಾಡಬಹುದು. ಕೆಲವೊಂದ್ಸಲ ನಮ್ಮಲ್ಲಿ ಈ ಸ್ಕ್ಯಾನಿಂಗ್ ಬರುವಂತವ್ರು ಕೇಳ್ತಾರೆ, ಈ ಕ್ವಶನ್ ತುಂಬಾ ಸಲ ಕೇಳ್ತಾರೆ ನಮಗೆ, ಸರ್ ರೊಟೀನ್ ಪೆಲ್ವಿಕ್ ಸ್ಕ್ಯಾನ್ ಮತ್ತು 3D 4D ಪೆಲ್ವಿಕ್ ಸ್ಕ್ಯಾನ್ ಏನ್ ಡಿಫ್ರೆನ್ಸ್ ಅಂತ. ಐ ಥಿಂಕ್ ಈಗ ನಿಮಗೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಯ್ತು ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಮಾಡಿ, ಯಾವ ತರ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು. ಹಾಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.